those who are watching this program, ಈ ಕಾರ್ಯಕ್ರಮ ನೋಡ್ತಾ ಇರುವಂತ get filled by the power of God. ದೇವರ ಬಲದಿಂದ ತುಂಬಿಸಲ್ಪಡಿರಿ. Your faces are shining right now. ನಿಮ್ಮ ಮುಖ ಈಗ ಪ್ರಕಾಶ ಹೊಂದುತ್ತಿದೆ. Just like the image of God. ದೇವರ ಸ್ವರೂಪದಂತೆ. Like the image of Jesus. ಯೇಸುವಿನ ಸ್ವರೂಪದಂತೆ. The Lord is transforming you into glory to glory. ಕರ್ತನು ಮಹಿಮೆಯಿಂದ ಮಹಿಮೆಗೆ ನಿಮ್ಮನ್ನ ರೂಪಾಂತರಗೊಳಿಸುತ್ತಿದ್ದಾನೆ. Come on, rejoice. ಬನ್ನಿ ಉಲ್ಲಾಸಿಸಿ. Rejoice. As the Bible says in Malachi 4:2, ಸತ್ಯವೇದದಲ್ಲಿ ಮಲಾಕಿಯ ಗ್ರಂಥ 4ನೇ ವಾಕ್ಯದಲ್ಲಿ ಸತ್ಯವೇದ ಹೇಳುವಂತೆ, the Bible says, you who fear the name of the Lord, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ, the Son of Righteous will rise upon you with healing in his wings. ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. And you will go forth like a fattened cow. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. This is the blessing the Lord has for us today. ಈ ದಿವಸ ನಮಗೆ ದೇವರು ಕೊಟ್ಟಿರುವಂತ ಆಶೀರ್ವಾದ ಇದಾಗಿದೆ ಪ್ರಿಯರೇ. Today the Lord will make you walk with Jesus. ಈ ದಿವಸ ಕರ್ತನು ಯೇಸುನೊಂದಿಗೆ ನಡೆಯುವಂತೆ ಮಾಡುತ್ತಾನೆ. He will give you his righteousness. ಆತನು ತನ್ನ ಧರ್ಮವನ್ನು ನಿಮಗೆ ಕೊಡುತ್ತಾನೆ. He will give you his healing. ಆತನ ಸ್ವಸ್ಥತೆ ನಿಮಗೆ ಕೊಡುತ್ತಾನೆ. All that we need to do is to fear the Lord. ನಾವು ಮಾಡಬೇಕಾದೆಲ್ಲ ಇಷ್ಟೇ, ದೇವರಿಗೆ ನಾವು ಭಯಪಟ್ಟು ಜೀವಿಸಿ ಇರಬೇಕಷ್ಟೇ. Dear friends, how the Lord gives us his righteousness. ಪ್ರಿಯ ಸ್ನೇಹಿತರೆ, ದೇವರು ಈ ನೀತಿವಂತಿಕೆ ನಮಗೆ ಹೇಗೆ ಕೊಡುತ್ತಾನೆ? In Philippians 3:9, ಫಿಲಿಪ್ಪಿ 3:9ರಲ್ಲಿ Apostle Paul says, ಅಪೊಸ್ತಲನಾದ ಪೌಲನು ಹೇಳ್ತಾನೆ, I do not have righteousness of my own. ನನ್ನದೇ ಆದಂತ ಆ ನೀತಿವಂತಿಕೆ ನನ್ನಲ್ಲಿಲ್ಲ. And in verse 3 he says, 3ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, I do not have confidence in the flesh. ನನಗೆ ಶರೀರದಲ್ಲಿಯೂ ಭರವಸೆ ಇಲ್ಲ. And in Romans 7:24 he says, ರೋಮಾಪುರ 7:24ರಲ್ಲಿ ಆತನು ಹೇಳುತ್ತಾನೆ, What a wretched man I am. ಎಂಥ ದುರದೃಷ್ಟ ವ್ಯಕ್ತಿ ನಾನಾಗಿದ್ದೇನೆ ಅನ್ನುತ್ತಾನೆ. Who will rescue me from this body that is subject to death? ಈ ಮರಣಕ್ಕೆ ಒಳಗಾದಂತ ಈ ದೇಹದಿಂದ ನನ್ನನ್ನು ಬಿಡಿಸೋರು ಯಾರು? This doesn't mean that Paul is walking with his flesh. ಹಾಗಾದ್ರೆ ಪೌಲನು ದೇಹದ ದುರಭ್ಯಾಸಗಳೊಂದಿಗೆ ನಡೀತಿದ್ದಾನೆಂಬುದಾಗಿ ಅರ್ಥ ಅಲ್ಲ. Paul was a man of God. ಪೌಲನು ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ. He was not a man who walked with his flesh. ತನ್ನ ದೇಹದ ದುರಿಚ್ಛೆಗಳನ್ನು ಈಡೇರಿಸುವಂತ ವ್ಯಕ್ತಿಯಾಗಿ ಪೌಲನು ಇರಲಿಲ್ಲ. But he did not trust in himself. ಆದರೆ ಆತನಲ್ಲೇ ಆತನಿಗೆ ನಂಬಿಕೆ ಇರಲಿಲ್ಲ. But he trusted in the righteousness of God. ಆದರೆ ಆತನು ದೇವರ ನೀತಿವಂತಿಕೆಯಲ್ಲಿ ನಂಬಿಕೆ ಇಟ್ಟಿದ್ದ. That's why he said, I am what I am by the grace of God. ಆತನಿಂದಲೇ ಆತನು ಹೇಳಿದ್ದಾನೆ, ನಾನು ಏನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಆಗಿದ್ದೇನೆ. He trusted in the rich and free grace of God. ದೇವರ ಮಹತ್ತರವಾದ ಉಚಿತವಾದ ಕೃಪೆಯಿಂದಲೇ ಆತನು ನಾನೇನಾಗಿದ್ದೇನೋ ಅದೇ ಆಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. He trusted in the righteousness of God. ದೇವರ ನೀತಿವಂತಿಕೆಯಲ್ಲಿ ಆತನು ವಿಶ್ವಾಸ ಇಟ್ಟಿದ್ದ. We cannot have righteousness of our own. ಸ್ವನೀತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. That's why as we see in 2 Corinthians 5:21, ಆದ್ದರಿಂದಲೇ 2 ಕೊರಿಂಥ 5:21 ನಾವು ನೋಡ್ತೇವೆ, God made Jesus to be sin for us. ದೇವರು ನಮಗೋಸ್ಕರ ಯೇಸುವನ್ನ ಪಾಪ ಸ್ವರೂಪಿಯಾಗಿ ಮಾಡಿದನು. Jesus knew no sin. ಯೇಸು ಕ್ರಿಸ್ತನಿಗೆ ಪಾಪ ಜ್ಞಾನ ಇರಲಿಲ್ಲ. But then God sacrificed him for our sakes, that so that we will have the righteousness of God. ಆದರೆ ದೇವರು ತನ್ನ ಮಗನನ್ನು ತ್ಯಾಗ ಮಾಡುವುದರ ಮುಖಾಂತರವಾಗಿ ನಾವು ನೀತಿವಂತರಾಗಲಿಕ್ಕಾಗುವಂತೆ ಮಾಡಿದನು. Good behavior does not make a person righteous.
ಒಳ್ಳೆಯ ನಡತೆ ಒಬ್ಬ ವ್ಯಕ್ತಿನ ನೀತಿವಂತನಾಗಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. But it is only personal walk with Jesus makes a person righteous. ದೇವರೊಂದಿಗೆ ನಿಕಟವಾದಂಥ ಸಂಪರ್ಕ ನಡೆಗಳು ಮಾತ್ರವೇ ಒಬ್ಬ ವ್ಯಕ್ತಿಯನ್ನ ಆ ರೀತಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ. My own classmates, they used to ask me this question very often. ನನ್ನೊಂದಿಗೆ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಯಾವಾಗಲೂ ಈ ಪ್ರಶ್ನೆ ಕೇಳ್ತಿದ್ರು. If we have good behavior, will we go to heaven? ಒಳ್ಳೆ ನಡತೆ ಇದ್ರೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? No, dear friends. ಇಲ್ಲ ಪ್ರಿಯ ಸ್ನೇಹಿತರೆ. Only when we have the righteousness of God, we can go to heaven. ದೇವರ ನೀತಿವಂತಿಕೆ ಇದ್ದರೆ ಮಾತ್ರ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. Jesus was saying this parable to some people who were believing in their own righteousness and they were looking down upon all the other people. ಯೇಸು ಕ್ರಿಸ್ತನು ಸ್ವನೀತಿಯನ್ನೇ ಆಧಾರ ಮಾಡಿಕೊಂಡು ಜೀವಿಸುತ್ತಾ ಇದ್ದಂಥವರಿಗೆ ಈ ಒಂದು ಸಾಮ್ಯವನ್ನು ಆತನು ಉಪಮಾನವಾಗಿ ಹೇಳುತ್ತಾನೆ. He was mentioning about two men who were praying to God. ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಂಥ ಇಬ್ಬರು ವ್ಯಕ್ತಿಯನ್ನು ಕುರಿತು ಆತನು ಹೇಳುತ್ತಾನೆ. One was a Pharisee. ಒಬ್ಬನು ಪರಿಸಾಯನು. And the other was a tax collector. ಮತ್ತೊಬ್ಬನು ಸುಂಕ ವಸೂಲಿ ಮಾಡುವಾತನು. What was the Pharisee praying? ಈ ಪರಿಸಾಯನಿ ಏನೆಂಬುದಾಗಿ ಪ್ರಾರ್ಥಿಸಿದ? He stood before God and he said, ಆತನು ದೇವರ ಮುಂದೆ ನಿಂತು ಆತನು ದೇವರಲ್ಲಿ ಹೇಳಿದ, Oh God, thank you that I am not like these people. ಓ ದೇವರೇ ವಂದನೆ, ನಾನು ಈ ಜನಗಳಂತಲ್ಲ. I am not like these robbers or evildoers or adulterers. ಈ ಕಳ್ಳರಂತೆ, ಸುಲುಕೊಳ್ಳುವರಂತೆ, ವ್ಯಭಿಚಾರಿಗಳಂತೆ ನಾನಲ್ಲ ಅಂದ. Or even like this tax collector who was standing next to me. ಅಥವಾ ಇಲ್ಲಿ ನಿಂತಿರುವಂತ ಸುಂಕದವನಂತೆಯೂ ನಾನಲ್ಲ ಅಂದ. But then I give 10th of all that I get to God. ನನಗೆ ದೊರಕುವಂಥದ್ದು ಎಲ್ಲದರಲ್ಲಿ 10ನೇ ಒಂದು ಪಾಲನ್ನು ದೇವರಿಗೆ ಕೊಡುತ್ತೇನೆ. I fast twice a week. ವಾರಕ್ಕೆ 2 ಆವರ್ತಿ ನಾನು ಉಪವಾಸ ಮಾಡುತ್ತೇನೆ. He was having confidence with his own righteousness. ಸ್ವನೀತಿಯನ್ನೇ ಆಧಾರ ಮಾಡಿಕೊಂಡು ಅದರಲ್ಲಿ ಭರವಸೆಯುಳ್ಳವನಾಗಿದ್ದವನು. But then how did this tax collector pray? ಆದರೆ ಈ ಸುಂಕದವನು ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದ? He could not even look up to heaven. ಆತನು ಆಕಾಶವನ್ನು ನೋಡ್ಲಿಕ್ಕೂ ಮನಸ್ಸಿಲ್ಲದವನಾಗಿದ್ದ. He beat his chest and he said, Oh God, have mercy on me, a sinner. ಆತನು ಎದೆ ಬಡಿದುಕೊಂಡು ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದ. He humbled himself ತನ್ನನ್ನು ಆತನು ತಗ್ಗಿಸಿಕೊಂಡ. and said, I am a sinner. ನಾನೊಬ್ಬ ಪಾಪಿ ಅಂದ. Have mercy on me, Lord. ನನ್ನ ಮೇಲೆ ಕರುಣೆ ತೋರು ದೇವನೇ ಅಂದ. And Jesus said, ಯೇಸು ಹೇಳಿದ, I tell you, my friends, ನನ್ನ ಪ್ರಿಯ ಸ್ನೇಹಿತರ ನಮ್ಗೆ ಹೇಳಲು ಬಯಸ್ತೇನೆ, not that Pharisee, ಆ ಪರಿಸಾಯನಲ್ಲ, but then this tax collector, he went home justified before God. ಈ ಸುಂಕದವನು ದೇವರ ಮುಂದೆ ನೀತಿವಂತ ಎಂಬ ನಿರ್ಣಯಕ್ಕೆ ಪಾತ್ರನಾಗಿ ಮನೆಗೆ ಹೋದನೆಂಬುದಾಗಿ ಹೇಳಿದನು. Yes, friends, all our righteousness are like filthy rags, says the Bible in Isaiah 64:6. ಯೆಶಾಯ 64:6 ಸತ್ಯವಿದೆ ಹೇಳ್ತಿದೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿದೆ ಎಂಬುದಾಗಿ. Yes, we know that all our old self was crucified with Jesus. ನಮ್ಮ ಎಲ್ಲ ಹಳೆಯ ಕಾರ್ಯಗಳು ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಲ್ಪಟ್ಟಿದೆ. That's why Paul says in Galatians 2:20. ಆದ್ದರಿಂದಲೇ ಪೌಲನು ಗಲಾತ್ಯ 2:20 ಈ ರೀತಿ ಹೇಳುತ್ತಾನೆ, I have been crucified with Christ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. I no longer live. ಇನ್ನು ಜೀವಿಸುವನು ನಾನಲ್ಲ, Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. When we look upon the face of Jesus, ನಾವು ಯೇಸು ಕ್ರಿಸ್ತನ ಮುಖವನ್ನು ನೋಡುವಾಗ we will become radiant. ನಾವು ಪ್ರಕಾಶ ಹೊಂದುತ್ತೇವೆ. The sun of righteousness will come upon our face. ಧರ್ಮವೆಂಬ ಸೂರ್ಯನು ನಮ್ಮ ಮೇಲೆ ಬರುತ್ತಾನೆ. Only when we go through trials, ನಾವು ಕಷ್ಟ ಸಂಕಟಗಳಲ್ಲಿ ಹಾದು ಹೋಗುವಾಗ, we
Give everything to God and say, Lord, nobody can help me other than you. ನಾವು ಎಲ್ಲವನ್ನ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನನಗೆ ಸಹಾಯ ಮಾಡುವರು ಬೇರೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ತೇವೆ. Even today, if you are going through trials and temptations, ಇಂದು ಸಹ ಕಷ್ಟ, ಹೋರಾಟ, ಸಂಕಷ್ಟಗಳಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ cry out to God. ದೇವರಲ್ಲಿ ಮೊರೆ ಇಡಿರಿ. Look up to God ದೇವರನ್ನು ದೃಷ್ಟಿಸಿ ನೋಡಿ and say, Lord, I need your righteousness. ಕರ್ತನೇ, ನಿನ್ನ ನೀತಿವಂತಿಕೆ ನನಗೆ ಬೇಕೆಂಬುದಾಗಿ ಹೇಳಿ. My righteousness is a filthy rag. ನನ್ನ ಧರ್ಮ ಕಾರ್ಯವೆಲ್ಲೂ ಸಹ ಹೊಲೆಯ ಬಟ್ಟೆಯಂತಿದೆ. Father, fill me with your joy. ತಂದೆಯೇ, ನಿನ್ನ ಆನಂದದಿಂದ ನನ್ನನ್ನು ತುಂಬಿಸು. With the joy of your salvation. ನಿನ್ನ ರಕ್ಷಣೆಯ ಆನಂದವನ್ನ ನನಗೆ ಅನುಗ್ರಹಿಸು. Today we are going to cry out for this blessing. ಈ ದಿವಸ ಇಂತಹ ಒಂದು ಆಶೀರ್ವಾದ ಬರ್ಲಿಕ್ಕಾಗುವಂತೆ ನಾವು ಮೊರೆ ಇಡ್ಲಿಕ್ಕಿದ್ದೇವೆ. Our Lord Jesus says in Matthew 6:33. ಮತ್ತಾಯ 6:33 ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳುತ್ತಾನೆ, Seek first my righteousness. ಮೊದಲು ನನ್ನ ನೀತಿಯನ್ನು ನೀವು ಹುಡುಕಿರಿ. And all these things shall be added unto you. ಅದಾದ ನಂತರ ಇವೆಲ್ಲವೂ ನಿಮಗೆ ಕೂಡಿಸಿಕೊಡಲ್ಪಡುತ್ತದೆ. Today we are going to cry out to God saying, Lord, heal me and remove all my past sin. ಈ ದಿವಸ ದೇವರು ನಾವು ಮೊರೆ ಇಡಲಿಕ್ಕಿದ್ದೇವೆ. ಕರ್ತನೇ, ನನ್ನನ್ನು ಗುಣಪಡಿಸಿ ನನ್ನ ಎಲ್ಲ ಹಳೆಯ ಪಾಪಗಳನ್ನು ನೀನು ಕ್ಷಮಿಸು ಎಂಬುದಾಗಿ. Father, help me to come out of my temptation. ತಂದೆಯೇ, ನನ್ನ ಶೋಧನೆಗಳಿಂದ ಹೊರಬರಲಿಕ್ಕಾಗುವಂತೆ ನನಗೆ ಸಹಾಯವನ್ನು ನೀಡು. When we cry like that, ನಾವು ಈ ರೀತಿಯಲ್ಲಿ ಮೊರೆ ಇಡುವಾಗ God's righteousness will come upon you. ದೇವರ ನೀತಿವಂತಿಕೆ ನಿಮ್ಮ ಮೇಲೆ ಬರುತ್ತದೆ. Those who want to receive his righteousness, will you all rise up to your feet and cry out to God? ಯಾರ್ಯಾರಿಗೆ ದೇವರ ನೀತಿವಂತಿಕೆ ಬೇಕೋ ನೀವೆಲ್ಲರೂ ಎದ್ದಿನಂತೂ ದೇವರಲ್ಲಿ ಈಗಲೇ ಮೊರೆ ಇಡುವಿರಾ? Those who want his joy, ದೇವರ ಆನಂದ ಬೇಕಾಗಿರುವಂತವರು, come on, rise up and cry out to God. ಎದ್ದು ದೇವರಲ್ಲಿ ಮೊರೆ ಇಡಿರಿ. Today the Son of Righteousness will rise up within you. ಈ ದಿವಸ ದೇವರು ತನ್ನ ಧರ್ಮದ ಸೂರ್ಯವನ್ನು ನಿಮ್ಮ ಮೇಲೆ ಉದಯಿಸುತ್ತಾನೆ. As you are fearing God, ನೀವು ದೇವರಲ್ಲಿ ಭಯಪಟ್ಟು ಜೀವಿಸುವಾಗ, as you have committed your life to God, ನಿಮ್ಮ ಜೀವಿತವನ್ನು ಕರ್ತನಿಗೆ ನೀವು ಒಪ್ಪಿಸಿಕೊಡುವಾಗ, God will exchange the garment of sin and he will give you the robe of righteousness. ಪಾಪದ ಆ ಒಂದು ವಸ್ತ್ರವನ್ನು ತೆಗೆದು ಹಾಕಿ ರಕ್ಷಣೆಯ ವಸ್ತ್ರವನ್ನು ಆತನು ಹೊದಿಸಲಿಕ್ಕಿದ್ದಾನೆ. Cry out to God ದೇವರಲ್ಲಿ ಮೊರೆ ಇಡಿರಿ and say, Lord, have mercy on me, a sinner. ಕರ್ತನೇ, ಪಾಪಿಯಾಗಿರುವಂತ ನನ್ನನ್ನು ಕರುಣಿಸು ಎಂಬುದಾಗಿ ಬೇಡಿಕೊಳ್ಳಿರಿ. Cry out tonight. ಈ ರಾತ್ರಿ ಮೊರೆ ಇಡಿರಿ. Cry out for your blessing. ನಿಮ್ಮ ಆಶೀರ್ವಾದಕ್ಕೋಸ್ಕರ ಮೊರೆ ಇಡಿರಿ. And received his abundance. ಆತನ ಅಪರಿಮಿತವಾದ ಆಶೀರ್ವಾದ ಹೊಂದಿದೆವು. He will bless you tonight. ಆತನ ಈ ರಾತ್ರಿ ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. The same God is with us tonight. ಅದೇ ದೇವರು ನಮ್ಮೊಂದಿಗೆ ಇಲ್ಲಿ ಇದ್ದಾನೆ. He is stretching forth his mighty hand. ಆತನು ತನ್ನ ಅದ್ಭುತವಾದ ಹಸ್ತವನ್ನು ಚಾಚಿದ್ದಾನೆ. Mighty hand. ಪರಾಕ್ರಮಿಯಾದ ಹಸ್ತ. Mighty hand. ಪರಾಕ್ರಮಿಯಾದ ಹಸ್ತ. He is rising up within you. ಆತ ನಿಮ್ಮಲ್ಲಿ ಉದ್ಭವಿಸುತ್ತಿದ್ದಾನೆ. Come on, receive your blessings. ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. Receive your blessings. ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. Those who are watching this program, ಈ ಕಾರ್ಯಕ್ರಮ ನೋಡ್ತಾ ಇರುವಂತವರು, come on, look up to God ದೇವರನ್ನ ದೃಷ್ಟಿಸಿ ನೋಡಿರಿ. and get filled by the power of God. ದೇವರ ಬಲದಿಂದ ತುಂಬಿಸಲ್ಪಡಿರಿ. Your faces are shining right now. ನಿಮ್ಮ ಮುಖ ಈಗ ಪ್ರಕಾಶ ಹೊಂದುತ್ತಿದೆ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Your faces are shining brighter and brighter and brighter right now. ನಿಮ್ಮ ಮುಖ ಹೆಚ್ಚು ಪ್ರಕಾಶ 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 ಹೊಂದುತ್ತಾ ಇದೆ. Thank you, Lord. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. Just like the image of God, ದೇವರ ಸ್ವರೂಪದಂತೆ, like the image of Jesus, ಯೇಸುವಿನ ಸಾರೂಪ್ಯದಂತೆ the Lord is transforming you into glory to glory. ಕರ್ತನು ಮಹಿಮೆಯಿಂದ ಮಹಿಮೆಗೆ ನಿಮ್ಮನ್ನ ರೂಪಾಂತರಗೊಳಿಸುತ್ತಿದ್ದಾನೆ. Come on, rejoice. ಬನ್ನಿ ಉಲ್ಲಾಸಿಸಿ. Rejoice. ಸಂತೋಷಿಸಿ. Thank you, Lord. ವಂದನೆ ಕರ್ತನೆ. Thank you, Lord, ವಂದನೆ ಕರ್ತನೆ. for appearing before us ನಮ್ಮ ಮುಂದೆ ಪ್ರತ್ಯಕ್ಷನಾಗಿದ್ದಕ್ಕೆ and bless
blessing us, Lord. ಮತ್ತು ನಮ್ಮನ್ನು ಆಶೀರ್ವದಿಸಿದ್ದಕ್ಕೆ Bless them, Lord. ಅವರನ್ನು ಆಶೀರ್ವದಿಸು, Bless them, Lord. ಅವರನ್ನು ಆಶೀರ್ವದಿಸು. Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. ಪ್ರತಿದಿನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ನಂತರ ಏನು ಮಾಡುವುದು, ಹೇಗೆ ಜೀವನದಲ್ಲಿ ನಮಗೂ ನಮ್ಮ ಕುಟುಂಬದ ಸದಸ್ಯರಿಗೂ ಆಶೀರ್ವಾದವಾಗಿ ಮಾರ್ಪಾಡು ಹೊಂದುವ ಪ್ರಾರ್ಥನೆ ಒಳಗೊಂಡ ದೈವಿಕ ಮಾರ್ಗದರ್ಶನದೊಂದಿಗೆ ಕೂಡಿದ ದೈವಿಕ ಸಂದೇಶ ಹಾಗೂ ಪ್ರಾರ್ಥನೆ ಹೊಂದಿರುವ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಪ್ರೀತಿಯ ಕುಟುಂಬದವರ ವಿಡಿಯೋ ಸಂಗ್ರಹಣೆಗಳು 24 ಗಂಟೆಗಳ ಕಾಲ ನಿಮ್ಮ ಕಣ್ಣಿನ ಮುಂದೆ. ಹೌದು, ಜೀಸಸ್ ಕಾಲ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸುಮಾರು ಸಾವಿರಾರು ವಿಷಯಗಳು, ತುಂಬಾ ಅವಧಿ ವಿಡಿಯೋಗಳು, ಕಿರು ವಿಡಿಯೋ ಸಂಗ್ರಹಗಳು, ರೀಲ್ಸ್ಗಳು ಇವೆ. ಎಲ್ಲರೂ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಆಶೀರ್ವಾದ ಹೊಂದಿಕೊಳ್ಳಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಅವರ ಜೀವನವನ್ನು ಆಶೀರ್ವಾದವಾಗಿ ಬದಲಾಯಿಸಿರಿ.